ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಅಶ್ವಿನಿ. ಬನ್ನಿ ಇವತ್ತು ಸಿಹಿ ಕುಂಬಳಕಾಯಿನ ಯೂಸ್ ಮಾಡಿಕೊಂಡು ಒಂದು ಸ್ವೀಟ್ ಡಿಶ್ ಅನ್ನ ಮಾಡೋಣ. ಸಿಹಿ ಕುಂಬಳಕಾಯಿಯಿಂದ ಗಾರ್ಗಿ ಅಂತ ಹೇಳಿ ನೋಡೋಣ. ಬನ್ನಿ ಅದನ್ನ ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳಿ. ನೋಡಿ ಫ್ರೆಂಡ್ಸ್, ಇವಾಗ ಕುಂಬಳಕಾಯಿನ ಕಟ್ ಮಾಡಿಕೊಂಡು ತುರ್ಕೊಳ್ಳೋಣ. ಇವಾಗ ನೋಡಿ ಫ್ರೆಂಡ್ಸ್, ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈ ಥರ ಇದ್ರ ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ತುಂಬ ಚೆನ್ನಾಗಿ ಬಂದಿದೆ ಕಲರು. ಇವಾಗ ನೋಡಿ, ಇವಾಗ ಇದಕ್ಕೆ ಬೆಲ್ಲನ ಆ್ಯಡ್ ಮಾಡ್ಕೊಳ್ಳೋಣ. ಸುಮಾರು ಅರ್ಧ kg ಮೇಲೆ ಬೆಲ್ಲ ಇದೆ. ನಾನು ಇದಿಷ್ಟನ್ನು ಹಾಕ್ತಾ ಇಲ್ಲ, ತುಂಬ ಸ್ವೀಟ್ ಆಗುತ್ತೆ. ಯಾಕಂದ್ರೆ ಕುಂಬಳಕಾಯಿನೂ ಸ್ವೀಟ್ ಇರುತ್ತೆ. ಇದು ಆರ್ಗ್ಯಾನಿಕ್ ಬೆಲ್ಲ ಫ್ರೆಂಡ್ಸ್. ನಿಮ್ಗೆ ಎಷ್ಟು ಬೇಕೋ ನೋಡ್ಕೊಂಡು ಹಾಕ್ಕೊಳ್ಳಿ. ಆರ್ಗ್ಯಾನಿಕ್ ಬೆಲ್ಲನೇ ಯೂಸ್ ಮಾಡಿ, ಚೆನ್ನಾಗಾಗತ್ತೆ. ಇದಕ್ಕೆ ನೀರೆಲ್ಲ ಹಾಕಬೇಕಂತಿಲ್ಲ. ಇವಾಗ ಬೆಲ್ಲ ಕರಗಿದ್ಮೇಲೆ ತಾನೇ ನೀರು ಬಿಡುತ್ತೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಇದು ಆಗ್ತಾ ಇದೆ. ಇವತ್ತು ನಾವು ಗಾರ್ಗಿನ ಒಲೆ ಮೇಲೆ ಮಾಡ್ತಾಯಿದ್ದೀವಿ, ಅದು ಮಣ್ಣಿನ ಪಾತ್ರೆಯಲ್ಲಿ. ತುಂಬ ಟ್ರೆಡಿಷ್ನಲ್ ಆಗಿ ಮಾಡ್ತಾಯಿದ್ದೀವಿ. ಇದು ಮತ್ತು ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಇವತ್ತು ಯಾವುದೇ ಒಂದು ನಾವು ಪದಾರ್ಥನ ಮಣ್ಣಿನ ಪಾತ್ರೆಯಲ್ಲಿ ಮಾಡಿದ್ರೆ ಅದ್ರ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೋಡಿ, ಇದಾಗಲಿ. ಇದು ಮತ್ತು ನೀರಾಗತ್ತೆ. ಇದು ನೀರಾಗಿ ನಾವು ಇದು ಗಟ್ಟಿ ಆಗೋವರೆಗೂ ನಾವು ಇದನ್ನು ಇದೇ ಥರ ಮಾಡ್ತಾ ಇರಬೇಕು. ಸಣ್ಣ ಉರಿಲಿ ಮಾಡಬೇಕು ಫ್ರೆಂಡ್ಸ್. ಇದು ಇದೇ ಟೈಮಲ್ಲಿ ಇದಕ್ಕೆ ಸ್ವಲ್ಪ ಗಸಗಸೆನ ಹಾಕೊಳ್ಳೋಣ. ಫ್ರೆಂಡ್ಸ್, ನಾನು ಫಸ್ಟ್ ಟೈಮ್ ಈ ಗಾರ್ಗಿನ ನನ್ನ ಫ್ರೆಂಡ್, ಚೈಲ್ಡ್ಹುಡ್ ಫ್ರೆಂಡು ನಿತ್ಯಶ್ರೀ ಅಂತ ಇದ್ಲು, ಅವ್ರ ಮನೇಲಿ ತಿಂದಿದ್ದೆ. ನನಗೆ ಆವಾಗ ತುಂಬ ಇಷ್ಟ ಆಗಿತ್ತು ಫ್ರೆಂಡ್ಸ್ ಇದು. ಇವಾಗ ಏಲಕ್ಕಿನ ಒಂದು 3ರಿಂದ 4 ಏಲಕ್ಕಿನ ಕುಟ್ಟಿ ಪುಡಿ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಫ್ರೆಶ್ ಆಗಿನೇ ಏಲಕ್ಕಿನ ಕುಟ್ಕೊಂಡು ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿ ಫ್ಲೇವರ್ ಬರುತ್ತೆ. ನನ್ನ ಮಗ ಕುಟ್ತಾ ಇದ್ದಾನೆ ಏಲಕ್ಕಿನ. ನೋಡಿ, ಅವನು ಕೆಲಸ ಮಾಡ್ತಾನಂತೆ. ಇವಾಗ ಏಲಕ್ಕಿನ ಹಾಕೋಣ. ಪುಡಿ ಮಾಡಿರುವಂಥ ಏಲಕ್ಕಿನ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಇವಾಗ ಇದನ್ನು ನೀವು ಈ ಥರನೂ ಯೂಸ್ ಮಾಡ್ಬೋದು, ತಿನ್ಬೋದು. ಇದನ್ನು ಹಲ್ವಾ ಥರನೂ ನಾವು ಯೂಸ್ ಮಾಡ್ಕೊಳ್ಬೋದು. ಇದು ಚೆನ್ನಾಗಿರುತ್ತೆ ತುಂಬ. ಆದರೆ ನಾವು ಇವತ್ತು ಹಲ್ವಾ ಮಾಡ್ತಾ ಇಲ್ವಲ್ಲ ಫ್ರೆಂಡ್ಸ್, ಗಾರ್ಗಿ ಮಾಡ್ತಾ ಇದ್ದೀವಿ. ಸೊ ಮತ್ತೆ ಮುಂದೆ ಕಂಟಿನ್ಯೂ ಮಾಡ್ಕೊಳ್ಳೋಣ ಬನ್ನಿ ರೆಸಿಪಿನ. ಇವಾಗ ನಾವು ಇದಕ್ಕೆ ಗೋಧಿ ಹಿಟ್ಟನ್ನು ಆ್ಯಡ್ ಮಾಡೋಣ. ಗೋಧಿ ಹಿಟ್ಟನ್ನು ಸ್ವಲ್ಪ ಸ್ವಲ್ಪ ಮಾಡಿ ಹಾಕ್ಕೊಳ್ಳೋಣ, ಒಂದೇ ಸರ್ತಿ ಎಲ್ಲ ಹಾಕಬಾರ್ದು, ಮಾಡ್ಕೊಳ್ಬೇಕು.
ಹಿಟ್ಟನ್ನು ಹದ ಮಾಡ್ಕೊಳ್ಬೇಕು. ಇವಾಗ ನೋಡಿ ಇಷ್ಟು ದೊಡ್ಡ ಉಂಡೆನ ಮಾಡಿಕೊಂಡು ಈ ಥರ ಮಾಡಿಕೊಂಡು ಈ ಥರ ರೌಂಡಾಗಿ ನಾವು ಇದನ್ನು ಈ ಥರ ಎಲ್ಲನೂ ಮಾಡ್ಕೊಳ್ಳೋಣ. ಬನ್ನಿ, ಹೀಗೆ ಬೇಕಾದರೆ ಮಧ್ಯೆ ಒಂದು ಈ ಥರ ಹೋಲ್ ಮಾಡ್ಕೊಳ್ಬೋದು. ನಿಮ್ಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೊಳ್ಳಿ. ಬನ್ನಿ, ಇವಾಗೆಲ್ಲ ಈ ಥರ ಮಾಡಿಕೊಂಡು ಆಮೇಲೆ ಇವಾಗ ನೋಡಿ ಒಂದೊಂದಾಗಿ ಎಣ್ಣೆಲಿ ಬಿಟ್ಕೊಳ್ಳೋಣ. ಇವಾಗ ನೋಡಿ ಇದನ್ನು ಗೋಲ್ಡನ್ ಬ್ರೌನ್ ಬರೋವರೆಗೂ ಕರಿಯೋಣ. ಇವಾಗ ನೋಡಿ ಫ್ರೆಂಡ್ಸ್, ಇದಾಯಿತು, ತಕ್ಕೊಳ್ಳೋಣ. ಇದು ಸ್ವಲ್ಪ ಕಪ್ಪಾಗಿನೇ ಬರುತ್ತೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಸಿಹಿ ಕುಂಬಳಕಾಯಿದು ಗಾರ್ಗೆ ರೆಡಿ ಆಯಿತು. ಇದು ನೋಡಿ ಈ ಥರ ಆಗಿದೆ, ತುಂಬ ಚೆನ್ನಾಗಾಗಿದೆ ಫ್ರೆಂಡ್ಸ್. ಇಲ್ಲಿ ನೋಡಿ ಈ ಥರ ಮೇಲಿಂದ ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ, ಒಳಗೆ ಸಾಫ್ಟ್ ಆಗಿದೆ, ತುಂಬ ಟೇಸ್ಟಾಗಿ ಬಂದಿದೆ ಫ್ರೆಂಡ್ಸ್. ಇದು ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಫೇಸ್ಬುಕ್ಕಲ್ಲಿ ನನ್ನ ಪೇಜನ್ನು ಫಾಲೋ ಮಾಡಿ ಫ್ರೆಂಡ್ಸ್. ಈ ರೆಸಿಪಿನ ನೀವು ಮನೇಲಿ ಮಾಡ್ಬೋದು ಫ್ರೆಂಡ್ಸ್, ತುಂಬ ಈಸಿಯಾಗಿದೆ ಇದು. ನೀವು ಮಾಡ್ಕೊಂಡು ಒಂದು ಸತಿ ಟೇಸ್ಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.